ಇವಾಗೆಲ್ಲ AI ಜನರೇಷನ್ ಕಾಲ, ಅವಾಗಲೇ ನೋಡಿ ಯಾವ ಥರ ಇತ್ತು. ನೀವೇ ಹೇಳಿ. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ರಕ್ತದ ಕಲೆಗಳೇ ಅಂತ ಇದು ವಿರೂಪಣ್ಣನ ಕಣ್ಣು. ಹಾಯ್ ಹಲೋ ನಮಸ್ಕಾರ, ಹರ್ಷೀಸ್ ಡೈರಿಗೆ ಸ್ವಾಗತ. ಸೊ ಪಾರ್ಟ್ 2ನ ಪಾರ್ಟ್ 3ನ ಪಾರ್ಟ್ 1ನ ಗೊತ್ತಿಲ್ಲ ಯಾವ್ದು ಹಾಕ್ತೀನಿ ಅಂತ. ಎನಿವೆ ಇವಾಗ ನಾವು ಆಂಧ್ರ ಪ್ರದೇಶದಲ್ಲಿರುವಂತಹ ಲೇಪಾಕ್ಷಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಯಾವ ರೀತಿಯಾಗಿ ಟೆಂಪಲ್ ಇದೆ, ಹಾಗೆ ಒಂದಷ್ಟು ಅಲ್ಲಿಯ ಕಥೆಗಳು, ಆಮೇಲೆ ಏನೇನೋ ಒಂದಷ್ಟು ಹೊಸ ಹೊಸ ವಿಷಯಗಳಿದೆ, ಅದೆಲ್ಲ ಹೇಳ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡು ಶ್ರೀರಕ್ಷಾ ಕಶ್ಯಪ್ ಅವರು ತಿಳಿಸ್ಕೊಡ್ತಾರೆ. ಅವರಿಗೆ ತುಂಬ ವಿಷಯಗಳು ಗೊತ್ತು. ಎಸ್, ವೆಲ್ಕಮ್ ಟು ಹರ್ಷೀಸ್ ಡೈರಿ. ಬನ್ನಿ ಹೋಗೋಣ. ಸೊ ಈ ಊರಿಗೆ ಲೇಪಾಕ್ಷಿ ಅಂತ ಯಾಕೆ ಕರೀತಾರೆ ಅಂತಂದರೆ, ನಮಗೆಲ್ಲ ರಾಮಾಯಣ ಗೊತ್ತು. ರಾಮಾಯಣದಲ್ಲಿ ಸೀತೆ ಅಪಹರಣ ಮಾಡಿದಾಗ ಜಟಾಯು ಸೀತೆನ ಕಾಪಾಡಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಲ್ವಾ ಎಲ್ಲರಿಗೂ. ಇದು ತುಂಬ ಗೊತ್ತಿರುವಂತಹ ಕತೆ. ಇಲ್ಲಿ ರೆಕ್ಕೆ ಕಟ್ ಮಾಡಿರುವಂತಹ ಜಟಾಯು ಸಿಗುತ್ತೆ ರಾಮಂಗೆ. ಅವನು ಲೇ ಪಕ್ಷಿ ಅಂತ ಕೂಗ್ತಾನೆ. ಅದು ಲೇ ಪಕ್ಷಿ ಇಂದ ಹೋಗಿ ಲೇಪಾಕ್ಷಿ ಆಗಿದೆ ಅಂತ ಒಂದು ಜನಪದ ಕತೆ. ರಾಮ ವನವಾಸದಿಂದ ಹೋಗಿ ಸೀತೆನ ಹೋಗಕ್ಕೆ ಮೇಜರ್ ಅವನಿಗೆ ಸಿಕ್ಕಿದ್ದೆ ಪಾಯಿಂಟ್ ಏನಪ್ಪಾ ಅಂದ್ರೆ ಜಟಾಯು. ಆ ಜಟಾಯು ಸಿಕ್ಕಿದ್ದು. ಈ ನೀರ್ ಫೋಕಸ್ ಸ್ವಲ್ಪ ಜೋರ್ ಮಾತಾಡೋ. ಈ ನೀರ್ ಫೋಕಸ್ ಮಾಡೋ. ಈ ನೀರ್ ಇದೆಲ್ಲ, ಇದು ಪುರಾಣದಲ್ಲಿ ಹೋಮ ಎಲ್ಲ ಮಾಡಿ ಮಿಕ್ಕಿರೋ ನೀರು. ನೀರ್ ಕುಡಿದ್ರೆ ನೀರ್ ಯಾಕೆ ಯೂಸ್ ಈ ನನ್ನ ಮಕ್ಳು ಮತ್ತೆ ಶುರು ಮಾಡ್ತಾರೆ. ಅವಾಗ ಯೂಸ್ ಮಾಡ್ತಾರೆ. ಸುಮ್ಮನೆ ಫ್ರೆಂಡ್ಸ್, ಸುಮ್ಮನೆ ಏನೇನೋ ಒಂದು ಸ್ಕ್ರೀನಲ್ಲಿ ಕಾಣಿಸ್ಬೇಕು, ಸ್ಕ್ರೀನಲ್ಲಿ ಇವ್ರಿಗೊಂದು ಸ್ಪೇಸ್ ಇಲ್ಲ ಅಂತ ಹೇಳಿ ಲೊಟ್ಟೆ ಮಾತಾಡ್ತಾರೆ. ನೀರ್ ಕುಡಿದ್ರೆ ನೀವು 7 ಜನ್ಮ ಪಾಪ ಏನ್ ಮಾಡಿದ್ದೀರಾ ಅದು ಫುಲ್ ಪರಿಹಾರ ಆಗುತ್ತೆ. ಇಲ್ಲಿ ಹೇಮಂತ್ ಅವ್ರು ಹೇಳೋದು ನಂಬೇಡಿ, ಶ್ರೀರಕ್ಷಾ ಕಶ್ಯಪ್ ಅವ್ರು ಹೇಳೋದು ಮಾತ್ರ ನಂಬಿದೆ. ಲೊಟ್ಟೆ ಬಿಡ್ತಾನ ಅವನು. ಇದು ನೃತ್ಯ ಮಂಟಪ ನೋಡಿ. ಧೂಮ್ತಾರೆ. ಇದು ನೃತ್ಯ ಮಂಟಪ ಅಂತೆ, ಅದಕ್ಕೋಸ್ಕರ ನಾನು ನೃತ್ಯ ಮಾಡೇ ಬಿಡೋಣ ಅಂತ ಮಾಡಿದೆ. ಮೋಸ್ಟ್ ಅಟ್ರಾಕ್ಟಿವ್ ಪ್ಲೇಸ್ ಅಂಡ್ ಮೋಸ್ಟ್ ಆಫ್ ದ ಪೀಪಲ್ ನಮಗೆ ಲೇಪಾಕ್ಷಿ ಅಂತ ಸರ್ಚ್ ಮಾಡಿದ ತಕ್ಷಣ ಸಿಗುವಂತ ಜಾಗ ಇದೆ. ಬನ್ನಿ ಒಳಗೆ. ಬನ್ನಿ ಜನರೇ. ಕಾಣಿಸ್ತಿರೋದು ಇನ್ಕಂಪ್ಲೀಟ್ ಆಗಿರುವಂತ ಗಿರಿಜಾ ಕಲ್ಯಾಣ ಮಂಟಪ. ಇನ್ಕಂಪ್ಲೀಟ್ ಆಗಿರೋದಾ? ಏನು ಆಶ್ಚರ್ಯಚಕಿತರಾಗಿದ್ದೀರಾ? ನಾವು ಇಂಗ್ಲಿಷನ್ನೇ ಮಹತ್ಕರವಾದಂತಹ ಭಾಷೆ ಅಂತ ಅನ್ಕೊಂಡಿದ್ವಿ. ಆದರೆ ಸ್ಪ್ಯಾನಿಷ್, ಇಟಾಲಿಷ್ ಯಾವುದೋ ದೇಶದಿಂದ ಬಂದವರಿಗೆ ಇಂಗ್ಲಿಷ್ ಭಾಷೆ ಗೊತ್ತಿಲ್ಲ. ಅವರು ಅವರ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ. ಹೌದು. ನೀವು ಆದ್ರೆ ಆಂಧ್ರ ಪ್ರದೇಶಕ್ಕೆ ಬಂದ ಕೂಡಲೇ ನೀವು ಕನ್ನಡವನ್ನ ಬಿಟ್ಟು ಸಿರಿಗನ್ನಡಂ ಅಂತ ಮಾತಾಡ್ತಾ ಇದ್ದೀರಾ. ಏನ್ ಹೇಳೋಣ ಇದಕ್ಕೆ? ಎಂದೆಂದಿಗೂ ಕನ್ನಡಿಗನಾಗಿರು. ಕಡಲೆಕಾಯಿ ಗಣಪತಿ ಅಂತ ಹೊಟ್ಟೆ ಕಡಲೆಕಾಯಿ ಶೇಪಲ್ ಇದೆ ಅಂತ. ಇದೆಲ್ಲ ನಮ್ಗೆ ಹಂಪಿಲಿ ನೋಡಕ್ ಸಿಗುತ್ತೆ. ಕಡಲೆಕಾಳು, ಆಮೇಲೆ ಇನ್ನೊಂದೇನೋ ಇದ್ರ ಕಾಳು ಗಣಪತಿ ಅಂತೆಲ್ಲ ಇದೆ. ನಾವು ಯೂಶಲಿ ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದರೂ ಅಲ್ಲಿ ಪಾಣಿಪೀಠದ ಮೇಲೆ ಶಿವ ಇರ್ತಾನೆ. ಅಂದರೆ ಬಾಕ್ಸ್ ಇರುತ್ತೆ, ಚೌಕಾಕಾರದಲ್ಲಿರುತ್ತೆ. ಇಲ್ಲಿ ಪದ್ಮಪೀಠ ರೂಢ, ಪದ್ಮ ಥರ ಇದೆ ಅದು ಪೀಠ, ಶಿವಲಿಂಗ ಇರೋದು. ಸೊ ಹಾಗಾಗಿ ಇದು ಪದ್ಮಪೀಠ ರೂಢ. ದಿಸ್ ಈಸ್ ಆಲ್ಸೋ ವಿಶೇಷ. ಇಲ್ಲಿ ರೈಟಲ್ಲಿ ನಿಮಗೆ ಸಪ್ತಮಾತೃಕೆಯರು ಇದ್ದಾರೆ. ಈ ಜಾಗದಲ್ಲಿದೆಯಲ್ಲ, ಅಲ್ಲಿ ಸಪ್ತಮಾತೃಕೆಯರದು ಒಂದಿದೆ. ಕೆಳಗಡೆ ಎಲ್ಲ ನೀವು ನೋಡ್ಬೋದು. ಇದು ಮಾಮೂಲಿ 7 ಹೆಡೆ ಸರ್ಪ. ಇದೆಲ್ಲ ಆವಾಗಲೇ ಮಾಡಿರೋದು. ಇದು ಸಿಂಗಲ್ ಸ್ಟೋನಿಂದ ಆಗಿರೋದು. ಬಟ್ಲಾರಿ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ. ಇಷ್ಟೊತ್ತು ಸರಿ ಇದ್ರು, ಈಗ ಮಂಗನಾಗೆ ಎಂತೆಂತ ಮಾತಾಡ್ತಾರೆ. ಗೈಡ್ ಫುಲ್ ಫಾಸ್ಟ್ ಆದ್ರು. ಬೆಂಗಳೂರು, ನಮ್ಮ ಬೆಂಗಳೂರು. ನೀವೆಲ್ಲಿಂದ ಬರ್ತಾ ಇದ್ದೀರಾ? ರಷ್ಯಾ. ಮತ್ತೆ ಆಗ ಕನ್ನಡದಲ್ಲಿ ಮಾತಾಡ್ತಾ ಇದ್ರಿ?
Yeah, I know many languages. Russia. ಇವ್ರು ಯಾರು ನಿಮ್ಮ ಮ್ಯಾನೇಜರ್ ನಮ್ಮ ಗೈಡು ಫುಲ್ ಸ್ಪೀಡ್ ಆಗಿದ್ದಾರೆ. ಇದು ಇನ್ಕಂಪ್ಲೀಟು. ನಾನು ಆವಾಗಲೇ ಹೇಳಿದೆ ಈ ದೇವಸ್ಥಾನ ಕಟ್ಟಿಸಿದ್ದು ಕಟ್ಟಕ್ಕೆ ಶುರು ಮಾಡಿದ್ದು ವಿರೂಪಣ್ಣ ಅಂತ. ಅವರು ವಿಜಯನಗರಕ್ಕೆ ಇದು ಅಧೀನರಾಗಿ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಿರ್ತಾರೆ. ಅಂದರೆ ಅವ್ರದ್ದೊಂದು ಪಾಳೆಗಾರ ಆ ಥರ ಸೇನಾಧಿಪತಿ ಆ ಥರ ಯಾವುದೋ ಪೊಸಿಷನು. ಸೊ ಅಲ್ಲೇನಾಗುತ್ತೆ ಅಂದರೆ ಅಳಿಯ ರಾಮರಾಯ ಕಾಲ ಬರುತ್ತೆ, ಅಂದರೆ ಕೃಷ್ಣದೇವರಾಯ ಆದಮೇಲೆ. ಅವಾಗೇನಾಗುತ್ತೆ, ಒಂದಷ್ಟು ಜನ ಗೊತ್ತಲ್ಲ ಆಗದೆ ಇದ್ದವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟು ಆವಾಗಿನ ಕಾಲದಲ್ಲೆಲ್ಲ ಕಣ್ಣು ಕೀಳ್ಸೋದು ವಾಸ್ ದ ಬಿಗ್ಗೆಸ್ಟ್ ಶಿಕ್ಷೆ. ನಾವು ಶ್ರೀಕೃಷ್ಣ ದೇವರಾಯ ಫಿಲ್ಮ್ ನೋಡಿದ್ರು ಅದರಲ್ಲಿ ಮಂತ್ರಿಗೆ ಕಣ್ಣು ಕೀಳಿಸ್ತಾರಲ್ವ, ದಟ್ ವಾಸ್ ದ ಬಿಗ್ಗೆಸ್ಟ್ ಶಿಕ್ಷೆ. ಸೊ ಏನು ಮಾಡ್ತಾರೆ, ವಿರೂಪಣ್ಣಂಗೂ ಕಣ್ಣು ಕೀಳುವಂಥ ಶಿಕ್ಷೆ ಕೊಡ್ತಾರೆ. ಕಣ್ಣು ಕೀಳ್ತಾರೆ. ಆ ಕಣ್ಣು ಕಿತ್ತಿದ್ನ ಈ ಗೋಡೆಗೆ ಹೊಡೆದಿದ್ದಾರೆ. ಆ ಗೋಡೆಯಲ್ಲಿ ಇವತ್ತಿಗೂ 2 ರಕ್ತ ಬಂದಿರೋ ಮಾರ್ಕ್ ಇದೆ. ಯು ಕ್ಯಾನ್ ಗೋ ಅಂಡ್. ಹೌದಾ? ಎಲ್ಲಿ? ಅದನ್ನ ತುಂಬಾ ಟೆಸ್ಟ್ ಎಲ್ಲ ಮಾಡಿದ್ದಾರೆ. ಅದು ರಕ್ತದ ಕಲೆಗಳೇ ಅಂತ ಇದು ವಿರೂಪಣ್ಣನ ಕಣ್ಣು. ಎಷ್ಟು ವರ್ಷ ಆಗಿರ್ಬೋದು ರಕ್ಷಾ? 600 years. ದಟ್ಸ್ ವೈ ಈ ಇನ್ಸಿಡೆಂಟ್ ಆಗಿರೋದ್ರಿಂದ ಈ ಮಂಟಪ ಈಸ್ ನಾಟ್ ಫಿನಿಶ್ಡ್, ಇನ್ಕಂಪ್ಲೀಟ್. ಸೊ ದೇಶಭಕ್ತಿ ಅಂದರೆ ಇದು ವಿರೂಪಂದು ಎಷ್ಟು ಶಕ್ತಿ, ಅವನಿಗೆ ಭಕ್ತಿ ಇತ್ತಂದ್ರೆ ಇದು ಸಾಕ್ಷಿ ಅಂತ. ಅದು ಏನೋ ಸಡನ್ ಆಗಿ ನೋಡಿದ್ರೆ ಗೊತ್ತೇ ಆಗಲ್ಲ. ಬಡಿಯಾ 3D ನಿಮಗೆ 3 ಡೈಮೆನ್ಷನ್ ಅಲ್ಲಿ ಇದೆ. ಇವೆರಡು ಕ್ಲೋಸ್ ಮಾಡಿದ್ರೆ ಒಂದು ನಂದಿ ಕಾಣುತ್ತೆ. ಇವೆರಡು ಕ್ಲೋಸ್ ಮಾಡಿದ್ರೆ ಇಲ್ಲೊಂದು ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ ಕಾಣುತ್ತೆ. ಇವೆರಡು ಕ್ಲೋಸ್ ಮಾಡಿದ್ರೆ ಇಲ್ಲಿ ಹುಲ್ ತಿಂತಾ ಇರೋದು. ಓ ದೇವ. ಇವಾಗೆಲ್ಲ AI ಜನರೇಷನ್ ಕಾಲ. ಅವಾಗ್ಲೇ ನೋಡಿ ಯಾವ ತರ ಇತ್ತು. ಏನಂತೀರಾ ಇದಕ್ಕೆ? Just mind blowing. Appreciate the culture. Will you please shut up your mouth and come? Russian countries explain this about Hinduism. Yeah, you know. ಬೇಡ ನೀವೇ ಹೇಳಿ. That's why I started to love India, because we don't have this rich heritage, this rich culture. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ತನ್ನ ಪಾದ ಅಂತಾನೂ ಹೇಳ್ತಾರಂತೆ, ಸೀತಾ ಪಾದ ಅಂತಾನೂ ಹೇಳ್ತಾರಂತೆ. ಇದು ನಿಧಾನ ಕಣ ಬೈ ಕಡೆ ನೋಡಿ. ವಾವ್, ಸೀತೆಯ ಪಾದ ನೋಡಿ ಎಲ್ಲರೂ. ಸೀತೆಯ ಪಾದ ಇದು ಸೀತೆಯ ಪಾದ ಅಂತೆ. ಇಲ್ಲಿ ನೀರಿದೆಯಲ್ಲ ಅದು ಹುಡ್ತಾನೆ ಇರುತ್ತೆ, ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ, ಅಂದರೆ ಬತ್ತೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಆ ನೀರನ್ನು ತಲೆಗೆ ಹಾಕೊಡ್ತಿದ್ದಾರೆ. ಈ ಲೇಪಾಕ್ಷಿ ದೇವಸ್ಥಾನದಲ್ಲಿ ಒಟ್ಟು ಈ ಪುಟ್ಪುಟಾಣಿ ಕಂಬಗಳು ಸೇರಿ 108 ಕಂಬಗಳಿದೆಯಂತೆ ಎಲ್ಲ ಕಡೆ. ಅದೇ ರೀತಿಯಾಗಿ ಉಲ್ಲೇಖ ಇರೋದು 108 ಕಂಬಗಳಿರೋ ಥರ. ಸೊ ಇನ್ನು ಮುಂದೆ ನಾವು ನೋಡೋದಾದರೆ ಈ ಒಂದು ನೃತ್ಯ ಶೈಲಿಯಲ್ಲಿ, ಅಂದರೆ ನೃತ್ಯ ಮಾಡ್ತಾ ಇರೋದು ಕೆತ್ತಿದ್ದಾರೆ. ಒಂದೊಂದು ಕೈ, ಒಂದೊಂದು ಕಾಲನ್ನ ಮುಟ್ಟಿದಾಗ 3D ಆಗಿ ನಮಗೆ ಕಾಣಿಸುತ್ತೆ. ಬೇರೆ ಬೇರೆ ಫೋಸ್ಗಳು, ಭಂಗಿಗಳು ಕಾಣುತ್ತೆ. ಈ ಒಂದು ಕಂಬ ಮಾತ್ರ ನೆಲವನ್ನು ಸ್ಪರ್ಶಿಸದೆ ನಿಂತಿದೆಯಂತೆ. ಈ ಕಂಬದ ತಳಭಾಗದಿಂದ ಕಾಗದ ಅಥವಾ ಬಟ್ಟೆನ ಹಾಕಿ ಇನ್ನೊಂದು ಬದಿಗೆ ತರಬಹುದು. ಇದರ ರಹಸ್ಯ ಅಂದರೆ ಸೀಕ್ರೆಟನ್ನು ಕಂಡು ಹಿಡಿಯೋಕೆ ಬ್ರಿಟಿಷ್ ಅಧಿಕಾರಿಗಳು ಕೂಡ ಪ್ರಯತ್ನ ಪಟ್ಟರಂತೆ, ಆದರೆ ಅವರು ಕೂಡ ಇದರಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಖಂಡಿತ ಇದು ಅಂದಿನ ಅದ್ಭುತವಾದಂಥ ಒಂದು ವಾಸ್ತುಜ್ಞಾನ, ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಸಾಕ್ಷಿ ಅಂತಲೇ ಹೇಳ್ಬೋದು. ಬ್ರಹ್ಮಕಪಾಲ ಶಿವನಿಗೆ ಬ್ರಹ್ಮಕಪಾಲದ್ದು ಶಾಪ ಇರುತ್ತೆ. ಅವನಿಗೆ ಅನ್ನಪೂರ್ಣೇಶ್ವರಿ ಹತ್ರ ಅನ್ನ ತಗೊಂಡಾಗ ಮಾತ್ರ ಬ್ರಹ್ಮಕಪಾಲ ಹೋಗುತ್ತೆ ಅಂತ ಇರುತ್ತೆ. ಸೊ ಇದು ಶಿವಂದ ಇನ್ನೊಂದು ರೂಪ. ಈ ರೂಪದಲ್ಲಿ ಅವನು ಬಂದು ಅನ್ನಪೂರ್ಣೇಶ್ವರಿ ಹತ್ರ ಇದ್ ಕೇಳ್ತಿರ್ತಾನೆ. ಅವಳು ಅನ್ನ ಕೊಡ್ತಿದ್ದಾಳೆ. ಇಲ್ಲಿ ನೋಡಿದ್ರೆ ಅವಳು ಬಟ್ಟೆ ಜಾರ್ಕೊಂಡ್ ಬರ್ತಿದೆ. ಶಿ ಈಸ್ ಇನ್ವಾಲ್ವ್ಡ್ ಇನ್ ಗಿವಿಂಗ್ ದಟ್. ಅವಾಗ್ಲೇ ಹೀಳ್ಸಾಕ್ತಾ ಇದ್ರಲ್ವಾ? ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ರು ನೋಡಿ. ಅದರಲ್ಲೂ ಒಂದು ಆಶ್ಚರ್ಯ ಪಡಬೇಕಾಗಿರುವಂತಹ ವಿಷಯ ಏನಪ್ಪ ಅಂದರೆ ಇದು ಕೃಷ್ಣನ ಒಂದು ಚಿತ್ರಕಲೆ. ಓಕೆನಾ? ಏನಪ್ಪ ವಿಶೇಷ ಅಂದರೆ ನಾವು ಯಾವುದೇ ಸೈಡ್ ಹೋದರೂ ಕೂಡ ಈ ಕೃಷ್ಣ ನಮ್ಮನ್ನೇ ನೋಡ್ತಾ ಇರೋ ರೀತಿ ಕಾಣಿಸುತ್ತೆ. ಪ್ರಸಾದ ಕೂಡ ಉಂಟು ಇಲ್ಲಿ.
ಸೊ ಪ್ರಸಾದವನ್ನು ತಿನ್ನೋಣ, ಹಸಿವಾಗಿದೆ ತುಂಬ. ಇದಂತೆ ಕಣ್ರಿ ಮನೇಲಿ ಅದಕ್ಕೆ ಕೂಗುರ್ತಾ ಕುತ್ಕೊಂಡಿದ್ದೆ. ಅದೇಯ ಏನ್ರಿ ಸಮಾಚಾರ? ಕಾಸು ಕೊಡ್ಬೇಕು. ಓಹೋ, ಏನ್ರಿ ಸಮಾಚಾರ? ನಾವು ಮೊನ್ನೆ ಇವ್ರ ಮನೇಲಿ ಫಂಕ್ಷನ್ ಇತ್ತು, ನಾವು ಹೋಗ್ಲಿಲ್ಲ, ಅದಕ್ಕೆ ಸಿಟ್ ಮಾಡ್ಕೊಂಡಿದ್ದಾರೆ. ಈಚೆ ತಿರುಗಿ ಇನ್ನೊಂದ್ಸರಿ ಬರ್ತೀವಿ ನಾವು. ಓ ಅಣ್ಣ, ಬೋರಣ್ಣ ತಿರುಗ್ರಿ ಇಲ್ಲಿ, ಕ್ಷಮಿಸಿ, ಇನ್ನೊಂದ್ಸಲಿ ಬರ್ತೀವಿ ನಿಮ್ಮ ಮನೆಗೆ, ಬೇಜಾರಾಗಬೇಡಿ, ಬರ್ತೀವಿ, ಬಾಯ್. ಅದೇ ಅವ್ರೇನು ತಿರುಗ್ತಾನೆ ಇಲ್ಲಲ್ಲ, ಭಾರಿ ಸಿಟ್ ಮಾಡ್ಕೊಂಡಾರೆ. ನಾವು ನೋಡಿ ಈಚೆ ಬರೋಕ್ಕೂ ಆಚೆ ತಿರುಗಿದ್ರಲ್ಲ. ಬರೀ ಇಂಥದೇ. ಉಶ್, ಹುಷಾರಾಗಿರಬೇಕಪ್ಪ ಮಂಗಗಳಿಂದ. ಹೋಗಬೇಕಾದ್ರೆ ಬಸವನ ಮೂರ್ತಿ ಕೂಡ ಸಿಗುತ್ತೆ. ಅದೇ ರೀತಿಯಾಗಿ ಈಚೆ ಜಟಾಯು ಬೆಟ್ಟ ಕೂಡ ಸಿಗುತ್ತೆ. ನಮಗೆ ತುಂಬ ಲೇಟಾಗಿತ್ತು, ಸೊ ಅದಕ್ಕೋಸ್ಕರ ಬೆಟ್ಟಕ್ಕೆ ಹೋಗಲಿಲ್ಲ. ದೇವಸ್ಥಾನದ ಎದುರುಗಡೆಯಿಂದ ಈ ರೀತಿ ಕಾಣುತ್ತೆ, ಚೆನ್ನಾಗಿದೆ. ಸಕ್ಸಸ್ಫುಲಿ ನಾವಿವತ್ತು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ವೋ, ಯಾವ ರೀತಿಯಾಗಿ ಎಲ್ಲೆಲ್ಲಿ ಟ್ರಿಪ್ ಹೋಗಬೇಕು ಅಂತ ಅಂದ್ಕೊಂಡಿದ್ವೋ, ನೀಟಾಗಿ ಹೋಗಿ ಮನೆಗೆ ಅಂದರೆ ವಾಪಸ್ಸು ಬೆಂಗಳೂರಿಗೆ ಹೊರಟ್ವಿ. ಅದೇ ಖುಷಿಲಿ ಹೊರಟ್ವಿ. ಜೈ. ಒನ್ ಡೇ ಟ್ರಿಪ್ ಹೋದರೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆ ಹೋದ್ವಿ, ಕವರ್ಗಳು ಮಾಡಿದ್ವಿ ಪ್ಲೇಸ್ಗಳನ್ನು. ಲೇಪಾಕ್ಷಿ ದೇವಸ್ಥಾನದ ಕಥೆಗಳನ್ನು ಕೇಳ್ತಾ ತುಂಬಾ ಖುಷಿ ಆಯಿತು, ಎಂಜಾಯ್ ಮಾಡಿದ್ವಿ. ಈವನ್ ರಕ್ಷಾ ಕೂಡ ಅಷ್ಟೇ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ಲು. ಎಲ್ಲರೂ ಎಂಜಾಯ್ ಮಾಡಿದ್ವಪ್ಪ ತುಂಬ ಚೆನ್ನಾಗಿ. ಐ ಹೋಪ್ ನೀವು ಕೂಡ ಈ ವ್ಲಾಗಿಂದ ಒಂದಷ್ಟು ಇನ್ಫಾರ್ಮೇಷನ್ಸ್ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.